ಜೈಲಲ್ಲಿರುವಂತ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಯಾವ ತರದ ಶಾಕ್ ಇದು ಅಂತಂದ್ರೆ, ದರ್ಶನ್ ಪರ ವಾದಕ್ಕೆ ಹಿರಿಯ ವಕೀಲರು ಯಾರು ಸಿಗ್ತಾ ಇಲ್ವಂತೆ. ಮೊದಲು ವಾದಕ್ಕೆ ಓಕೆ ಅಂದಿದ್ರಂತೆ, ಸ್ವಲ್ಪ ಟೈಮ್ ತಗೊಳ್ಳೋಣ, ಆಮೇಲೆ ಜಾಮೀನಿಗೆ ಅರ್ಜಿ ಹಾಕೊಳ್ಳೋಣ, ಜಾಮೀನು ಸಿಗುತ್ತೆ, ಈ ಪ್ರಕರಣದಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ ವಿಜಯಲಕ್ಷ್ಮಿ ಹತ್ರ ಹೇಳಿದವರು ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ. ಹಾಗಾದ್ರೆ ಜೈಲಲ್ಲಿರುವಂತ ದರ್ಶನ್ಗೆ ಕೊಲೆ ಕೇಸಲ್ಲಿ ಬೇಲನ್ನ ಕೊಡಿಸೋದು ಯಾರು? ದರ್ಶನ್ ಕೇಸಲ್ಲಿ ವಾದ ಮಾಡುವಂತ ವಕೀಲರು ಯಾರು? ಶೀಘ್ರವೇ ದರ್ಶನ್ಗೆ ಜಾಮೀನು ಸಿಗುತ್ತಾ? ವಕೀಲರೇ ಸಿಗ್ತಾ ಇಲ್ಲ, ಜಾಮೀನು ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಜಾಮೀನು ಕೊಡಿಸ್ತಾರೆ. ವಿಜಯಲಕ್ಷ್ಮಿ ಅವರು ಅವ್ರ ಮನೆ ಮುಂದೆ ಗಂಟೆಗಟ್ಟಲೆ ಕಾದಿದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಈಗ ಸಿ.ವಿ. ನಾಗೇಶ್ ವಾದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ. ಆದ್ರೆ ವಿಜಯಲಕ್ಷ್ಮಿ ಬಿಡ್ತಾ ಇಲ್ಲ. ನಾಗೇಶ್ ಅವರೇ ವಾದ ಮಾಡಬೇಕು, ಅವ್ರು ಜಾಮೀನು ಕೊಡಿಸ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಆದ್ರೆ ದರ್ಶನ್ ಕೇಸಲ್ಲಿ ಸಿ.ವಿ. ನಾಗೇಶ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಪತ್ನಿಯವರು ಮತ್ತೊಬ್ಬ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ. ಅವರು ಸಿ.ಎಚ್. ಹನುಮಂತರಾಯಪ್ಪ. ದರ್ಶನ್ ಪರ ಹನುಮಂತರಾಯಪ್ಪ ವಾದವನ್ನ ಮಾಡ್ತಾರ ನೋಡ್ಬೇಕು. ಈ ಕೇಸಲ್ಲಿ ಯಾಕೆ ಹಿರಿಯ ವಕೀಲರು ಹಿಂದೇಟ್ ಹಾಕ್ತಿದ್ದಾರೆ ಅಂದ್ರೆ, ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳೇ ಸಂಕಷ್ಟ ಆಗ್ಬಿಟ್ಟಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ದಿನ ಕಳೆದಂತೆ ಪೊಲೀಸರು. ದಾಖಲೆಗಳು ಸ್ಟ್ರಾಂಗ್ ಆದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕುಟುಂಬಸ್ಥರಿಗೆ ಆತಂಕ ಉಂಟಾಗ್ತಾ ಇದೆ. ಈ ಕೇಸಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿದ್ರು ಕೂಡ ಸಿಗುತ್ತಾ ಇಲ್ವಾ? ಇಲ್ಲಿ ಫಸ್ಟ್ ಆಫ್ ಆಲ್ ಲಾಯರ್ಸ್ಗಳು ಹಿಂದೇಟ್ ಹಾಕ್ತಿದ್ದಾರೆ, ಮುಂದೆ ಏನು ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಸತೀಶ್. ಸಿ.ವಿ. ನಾಗೇಶ್ ಅವ್ರ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಬಟ್ ಅವ್ರು ಸ್ವಲ್ಪ ವೇಟ್ ಮಾಡಿ, ಒಂದ್ 2-3 ತಿಂಗಳಾಗ್ಲಿ, ಆಮೇಲೆ ಜಾಮೀನು ಅರ್ಜಿ ಹಾಕೋಣ ಅಂತ ಹೇಳಿದ್ರು. ಸೊ ಆ ನಂಬಿಕೆಯಲ್ಲಿ ಕಾಯ್ತಿದ್ರು. ಬಟ್ ಇವಾಗ ಶಾಕ್ ಎದುರಾಗಿದೆ. ಸಿ.ವಿ. ನಾಗೇಶ್ ಅವ್ರು ಹಿಂದೇಟ್ ಹಾಕ್ತಿರೋದ್ರಿಂದ. ಹಾಗಾಗಿ ಯಾರ ಸಂಪರ್ಕದಲ್ಲಿ ಈಗ ವಿಜಯಲಕ್ಷ್ಮಿ ಇದ್ದಾರೆ ಅಂದ್ರೆ, ಯಾವ ವಕೀಲರನ್ನ ಸಂಪರ್ಕ ಮಾಡ್ತಿದ್ದಾರೆ, ಅದ್ರ ಜೊತೆಯಲ್ಲಿ ಒಂದು ಹೋಪ್ಸ್ ಇರುತ್ತಲ್ಲ, ಆ ಹೋಪ್ಸ್ ಕಳೀತಾ ಇದೆ ದಿನ ಕಳೆದಂತೆ. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗ್ತಿದೆ ಇಲ್ಲಿ. ಎಸ್ ಶರ್ಮಿತಾ, ದರ್ಶನ್ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿ ಹತ್ತತ್ರ 2 ತಿಂಗಳಾಗ್ಲಾ ಬರ್ತಿದೆ. ಸೊ ಇದುವರೆಗೂ ಕೂಡ ಅವರಿಗೆ ಒಂದು ಜಾಮೀನು ಕೂಡ ಸಿಕ್ಕಿಲ್ಲ. ಅದು ಜಾಮೀನು ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವರು ಕೂಡ ಜಾಮೀನಿಗೆ ಟ್ರೈಯೇ ಮಾಡಿಲ್ಲ. ಏನಕ್ಕಂದರೆ ಈ ಒಂದು ಚಾರ್ಜ್ ಶೀಟ್ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ. ಅದಾದ ನಂತರ ನಾವು ಕೂಡ ಒಂದು ಜಾಮೀನಿಗೆ ಅರ್ಜಿ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರ ಪರ ಮತ್ತು ಆರೋಪಿಗಳ ಪರ ವಕೀಲರು ಕಾಯ್ತಾ ಇದ್ರು. ಆದರೆ ಇದುವರೆಗೂ ಕೂಡ ದರ್ಶನ್ ಪರ ಯಾರು ವಾದ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಮಧ್ಯದಲ್ಲಿ ವಿಜಯಲಕ್ಷ್ಮಿ ಅವರು ಖ್ಯಾತ ವಕೀಲರಾದಂಥ ಸಿ.ವಿ. ನಾಗೇಶ್ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಅವರು ಈ ಒಂದು ಕೇಸನ್ನು ಪಡ್ಕೊತಾರೆ. ಇನ್ನು ಸಿ.ವಿ. ನಾಗೇಶ್ ಅವರು ಈ ಕೇಸ್ಗೆ ಎಂಟ್ರಿ ಕೊಟ್ಟಂದರೆ ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಅವರಲ್ಲಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಸಿ.ವಿ. ನಾಗೇಶ್ ಅವರು ಈ ಒಂದು ದರ್ಶನ್ ಅವರ ಕೇಸನ್ನು ತೆಗೆದುಕೊಂಡಿಲ್ಲ. ಸೊ ಇದು ಕೂಡ ಅವರ ಒಂದು ಕುಟುಂಬದವರಿಗೆ ಒಂದು ಆತಂಕಕ್ಕೆ ಕಾರಣವಾಗಿದೆ. ಸೊ ಏನಕ್ಕೆ ನೀವಾಗಲೇ ಹೇಳ್ದಂಗೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಸಾಕ್ಷ್ಯಗಳು ಏನಿದೆ ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸು ಸಂಪೂರ್ಣವಾಗಿ ದರ್ಶನ್ ಅವರ ವಿರುದ್ಧವಾಗಿರೋದ್ರಿಂದ ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ದರ್ಶನ್ಗೆ ಮುಳುವಾಗ ಸಾಧ್ಯತೆ ಇದೆ. ಇಷ್ಟು ದಿನ ಒಂದು ಸ್ವಲ್ಪ ದಿನ ಕಾಯಿರಿ ಈ ಒಂದು ಪ್ರಕರಣವನ್ನು ನಾನು ಕೈಗೆತ್ಕೊಂಡು ಅದಾದ ನಂತರ ಒಂದು ಬೇಲ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಅವರು ಕೊಟ್ಟಿದ್ರು ಅಂತ ವಿಚಾರಗಳಿದ್ವು. ಆದರೆ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸಿ.ವಿ. ನಾಗೇಶ್ ಅವರು ಕೂಡ ಈ ಒಂದು ಪ್ರಕರಣ, ಈ ಒಂದು ಕೇಸನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ವಿಚಾರ ಸಿಕ್ಕಿರುವಂಥದ್ದು. ಇದಾದ ನಂತರ ದರ್ಶನ್ ಅವರ ಆಪ್ತರು ಕೂಡ ಏನು ರಾಜ್ಯದಲ್ಲಿರುವಂತಹ ಕ್ರಿಮಿನಲ್ ಲಾಯರ್ಗಳಲ್ಲಿ ಪ್ರಖ್ಯಾತಿಯಾಗಿರುವಂಥ ಹೆಚ್ಚಿನ ಹನುಮಂತರಾಯಪ್ಪ ಅವ್ರನ್ನೂ ಕೂಡ ಅವರು ಸಂಪರ್ಕ ಮಾಡಿದ್ರು, ಅವರು ಆಪ್ತರು ಅನ್ನುವಂಥ ವಿಚಾರ ಇದ್ದಾರೆ. ಆದರೂ ಕೂಡ ಇದುವರೆಗೂ ಕೂಡ ಹನುಮಂತರಾಯ ಅವರ ಪ್ರಕರಣದಿಂದ ಯಾವುದೇ ಆದಂತಹ ಪಾಸಿಟಿವ್ ರಿಯಾಕ್ಷನ್ ಸಿಕ್ಕಿಲ್ಲ. ಅವರು ಜೊತೆಗೆ ಯಾರು ದರ್ಶನ್ ಅವರ ಪರ ಅಂದರೆ ಹನುಮಂತರಾಯಪ್ಪ ಅವ್ರನ್ನ ಸಂಪರ್ಕ ಮಾಡಿದ್ರು, ಅವರಿಗೆ ಬೇಕಾದಂತಹ ದಾಖಲೆಗಳನ್ನು ಕೂಡ ಸಬ್ಮಿಟ್ ಮಾಡಿಲ್ಲ. ಸೊ ಅದರ ಜೊತೆಗೆ ಒಂದು ಪ್ರಕರಣ ನೀವು ಹೇಳ್ದಂಗೆ ದರ್ಶನ್ಗೆ ವಿರುದ್ಧವಾಗಿರುವಂತಹ ಸಾಕ್ಷ್ಯಗಳು, ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳು, ಈ ಎಲ್ಲ ಕಾರಣದಿಂದ ವಕೀಲರು ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ ಅನ್ಬೋದು. ಒಟ್ಟಾರೆಯಾಗಿ ಈಗ A1 ಆರೋಪಿ ಪವಿತ್ರ ಗೌಡ ಅವರಿಗೆ ಈಗಾಗಲೇ ನಿನ್ನೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಆದರೆ ದರ್ಶನ್ಗೆ ಯಾರು ವಾದ ಮಾಡ್ತಾರೆ, ಯಾವಾಗ ಅಪ್ಲಿಕೇಶನ್ ಹಾಕ್ತಾರೆ ಜಾಮೀನಿಗೆ, ಯಾವಾಗ ಬೇಲ್ ಸಿಗುತ್ತೆ, ಈ ರೀತಿಯಾದಂಥ ಆತಂಕ ಈಗ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಕೂಡ ಆತಂಕ ಕಾಡ್ತಿರುವಂಥದ್ದು. ನಿನ್ನೆನೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಮಗನ ಸಮೇತ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊ ಬಂದಿದ್ದಾರೆ. ಆದರೆ ಇದರ ನಡುವೆ ಈಗ ಈ ಇಬ್ಬರು ವಕೀಲರು ಈ ಒಂದು ಪ್ರಕರಣದಿಂದ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಅವರ ಕುಟುಂಬಸ್ಥರಿಗೂ ಅಷ್ಟೇ ಅಲ್ಲ, ದರ್ಶನ್ಗೂ ಕೂಡ ಆತಂಕ ಇರುವಂಥದ್ದು. ಯಾವಾಗ ನನಗೆ ಬೇಲ್ ಸಿಗುತ್ತೆ, ಯಾವಾಗ ನಾನು ಜೈಲಿನಿಂದ ಆಚೆ ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಆದರೆ ಈಗ ಯಾರು ದರ್ಶನ್ ಪರ ವಾದ ಮಾಡ್ತಾರೆ, ಅವರಿಗೆ ಬೇಲ್ ಕೊಡಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.